ಸರ್ ನಮಸ್ಕಾರ. ನಮಸ್ತೆ ಸರ್, ಕರ್ನಾಟಕದ ಅತ್ಯದ್ಭುತವಾದಂತಹ ನಟರು, ನಿರ್ದೇಶಕರು, ಸಾಹಿತಿಗಳು ಹಾಗೂ ತಂತ್ರಜ್ಞರು ಇನ್ನೂ ಹಲವಾರು ಬಿರುದುಗಳನ್ನು ಪಡ್ಕೊಂಡಿದ್ದಾರೆ. ಅವರೇ ನಮ್ಮ ರಸಿಕ ಅಂತಲೇ ಹೇಳ್ಬೋದು. ಅವರೇ ನಮ್ಮ ಮಲ್ಲ, ಕರುನಾಡ ಮಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ರವರ ಕುರಿತು ಒಂದಿಷ್ಟು ಮಾಹಿತಿ ಸರ್. ದರ್ಶಕರೇ ನಮಸ್ಕಾರ. ನೀವು ಹೇಳಿದಂಗೆ ರವಿಚಂದ್ರನ್ ಅಂದ ತಕ್ಷಣ ನಿಜವಾಗ್ಲೂ ಕೂಡ ಪ್ರೇಮಿಗಳ ಹೃದಯದ ಬಾಗಿಲು ತೆಗೆಯುತ್ತದೆ. ಯಾಕೆಂತ ಹೇಳಿದ್ರೆ ಈ ಕರ್ನಾಟಕ ಸರಸತ್ವ ಲೋಕಕ್ಕೆ ಹಲವಾರು ಪ್ರೇಮ ಗೀತೆಗಳನ್ನ ಕೊಡುವ ಮೂಲಕ ಇವತ್ತು ಕೂಡ ಪ್ರೇಮಿಗಳ ಹೃದಯದ ಒಳಗಡೆ ಅಚ್ಚಳಿದೆ ಉಳಿದಿರ್ತಕ್ಕಂಥವ್ರು ಅಂದರೆ ವಿ ರವಿಚಂದ್ರನ್ ಅವರು ಯಾವೆಲ್ಲ ಕೆಲಸವನ್ನು ಮಾಡಲಿ, ಎಲ್ಲ ತಂತ್ರಜ್ಞಾನವನ್ನು ಕೂಡ ಬಳಸಿ ಇವತ್ತು ಕನ್ನಡ ಚಲನಚಿತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಚಿತ್ರವನ್ನು ಕೊಟ್ಟಿದ್ದಾರೆ. ಮರಲಿಕ್ಕಾಗದೇ ಇರತಕ್ಕಂಥ ಹಾಡುಗಳನ್ನು ಈ ನಾಡಿಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ರವಿಚಂದ್ರನ್ ಅವರ ಪ್ರತಿಯೊಂದು ಸಿನಿಮಾವೂ ಅಷ್ಟೇ ಅವ್ರು ನೋಡಲಿಕ್ಕೆ, ಅದು ಸಿನಿಮಾಟೋಗ್ರಫಿ ಮಾಡುವಂಥ ಸ್ಟೈಲ್ ಆಗಿರ್ಬೋದು, ಆ ಹಾಡುಗಳು ಮಾಡ್ತಕ್ಕಂಥ ಸೆಟ್ ಡಿಸೈನ್ ಆಗ್ಬೋದು, ಮತ್ತು ಅವರು ಆಯ್ಕೆ ಮಾಡ್ತಕ್ಕಂಥ ಆರ್ಟಿಸ್ಟ್ಗಳಾಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ರವಿಚಂದ್ರನ್ ಅವರು ಕನ್ನಡ ಚಲನಚಿತ್ರದಲ್ಲೇ ವಿಭಿನ್ನವಾಗಿ ಕಾಣಿಸ್ಕೊತಾರೆ. ಅವರ ಆ ರಾಮಾಚಾರಿ ಸಿನಿಮಾ ಆಗಿರ್ಬೋದು, ಆ ಚಿಕ್ಕ ಯಜಮಾನ್ರು ಸಿನಿಮಾ ಆಗಿರ್ಬೋದು, ಒಳ್ಳಿ ಮೇಷ್ಟ್ರು ಸಿನಿಮಾ ಆಗಿರ್ಬೋದು, ನಿಜವಾಗ್ಲೂ ಕೂಡ ಅವುಗಳನ್ನ ಎಂದೂ ಮರಲಿಕ್ಕಾಗೋದಿಲ್ಲ. ಮತ್ತು ಯಾರೇ ನೀನು ಚೆಲುವೆ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರ ಇವತ್ತು ಕೂಡ ಪ್ರೇಮಿಗಳು ನಿದ್ದೆಗೆಡಿಸ್ತಕ್ಕಂಥ ಚಿತ್ರ. ಅದು ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಚಿತ್ರವನ್ನು ಕೊಡುವ ಮೂಲಕ ರವಿಚಂದ್ರನ್ ಅವರು ಹುಟ್ಟೂರು ತಮಿಳುನಾಡಾದರೂ ಕೂಡ ಅವರು ಕರ್ನಾಟಕ ಚಲನಚಿತ್ರದಲ್ಲಿ ಕನ್ನಡದಲ್ಲೇ ಅವರು ಚಲನಚಿತ್ರವನ್ನು ನಾಯಕ ನಟರಾಗಿ, ನಿರ್ದೇಶಕರಾಗಿ, ಅವರು ಸಂಗೀತ ನಿರ್ದೇಶಕರಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಅವರು ಕೆಲಸವನ್ನು ಮಾಡುವ ಮೂಲಕ ಇವತ್ತು ಕೂಡ ಪ್ರಸ್ತುತದಲ್ಲೂ ಅಚ್ಚಳಿ ಇದೆ, ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದ್ದಾರೆ. ರವಿಚಂದ್ರನ್ ಅವರು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದನ್ನು ನೋಡಲಿಕ್ಕೆ ಒಂದು ಆನಂದ. ಅವರ ಎಲ್ಲ ಚಿತ್ರಗಳು ಅಷ್ಟೇ, ಅವರ ಗಡಿಬಿಡಿ ಗಂಡ ಸಿನಿಮಾ ಆಗಿರ್ಬೋದು, ಅವರ ಅಣ್ಣಯ್ಯ ಸಿನಿಮಾ ಆಗಿರ್ಬೋದು, ಮಲ್ಲ ಸಿನಿಮಾ ಆಗಿರ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಒಂದೇ ಎರಡೇ, ಆಮೇಲೆ ಆ ಕಾಮಿಡಿಯನ್ ಚಿತ್ರದಲ್ಲಾದರೂ ಅಷ್ಟೇ ಶ್ರೀರಾಮಚಂದ್ರ ಅಂತಕ್ಕಂಥ ಸಿನಿಮಾ ಆಗಿರ್ಬೋದು, ಮತ್ತು ಕಿಂದರಿ ಜೋಗಿ ಅಂತಕ್ಕಂಥ ಸಿನಿಮಾ, ಮತ್ತು ಪ್ರೇಮಲೋಕ, ರಣಧೀರ. ಸರ್, ತಮಗೆ ಇಷ್ಟವಾದಂಥ ಒಂದು ಸಾಂಗು ರವಿಚಂದ್ರನ್ ಅವ್ರದ್ದು ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಯಾವುದು ಒಂದು ತುಣುಕು ಕೂಡ ನಮ್ಮ ರಾಮಾಚಾರಿ ಸಿನಿಮಾದಲ್ಲಿ ಆಡಿರ್ತಕ್ಕಂಥ ನಾಯಕಿಯನ್ನು ವರ್ಣಿಸ್ತಕ್ಕಂಥ ಒಂದು ಹಾಡನ್ನು ಎಷ್ಟು ಚೆನ್ನಾಗಿ ಅದನ್ನು ಕಟ್ಕೊಟ್ಟಿದ್ದಾರೆ ಅಂದರೆ, ಶ್ರೀಗಂಧ ಈ ಗೊಂಬೆ ಇವಳಿಗೇಕೆ ಗಂಧವೋ, ಬಂಗಾರ ಈ ಹೆಣ್ಣು ಇವಳಿಗೇಕೆ ಒಡವೆಯೋ, ತಾರೆಗೆ ಈ ತಾರೆಗೆ ಮಿನುಗು ದೀಪವೋ, ಈ ಬೆಳಕಿಗೆ ಬಿರುಸು ಬಾಣವೋ, ಕೆನ್ನೆ ಮೇಲೆ ಸೇಬಿದೆ ಅಲ್ಲೇ ಗಿಳಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲಿ ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು, ಏನಿದೇನು ಮೋಜಿದು, ಯಾರಿವಳು ಸೂಜಿ ಮಲೆ ಕಣ್ಣವಳು. ಎಂಥ ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನು ಅವರು ಸಂಯೋಜನೆ ಮಾಡಿ ಸರಸತ್ವ ಲೋಕಕ್ಕೆ ಕೊಟ್ಟಿದ್ದಾರೆ. ರವಿಚಂದ್ರನ್ ಅವರ ಸಿನಿಮಾವನ್ನು ಮತ್ತೆ ತೆರೆಗೆ ತರಬೇಕು. ಭಾಳ ಚಂದವಾಗಿರ್ತಕ್ಕಂಥ ಒಳ್ಳೊಳ್ಳೆ ನಿರ್ದೇಶಕರನ್ನು ಪರಿಚಯ ಮಾಡಿದ್ದಾರೆ, ಒಳ್ಳೊಳ್ಳೆ ನಾಯಕಿ ನಟಿಯರನ್ನು ಇಡೀ ಆಲ್ ಇಂಡಿಯಾದ ಎಲ್ಲ ರಾಜ್ಯಗಳಿಂದಲೂ ಕೂಡ ಅವರು ನಾಯಕಿಯರನ್ನು ಕರ್ಕೊಂಬಂದು ಪರಿಚಯ ಮಾಡಿದ್ದಾರೆ ಕನ್ನಡ ಚಲನಚಿತ್ರಕ್ಕೆ. ಮತ್ತು ಒಳ್ಳೆಯ ನಿರ್ದೇಶಕರನ್ನು, ಒಳ್ಳೆಯ ಬರಹಗಾರರನ್ನು, ಎಲ್ಲ ಟೆಕ್ನಿಷಿಯನ್ನು ಕೂಡ ಅವರು ಬಳಸುವ ಮೂಲಕ, ಅದರಲ್ಲೂ ಕೂಡ ಅವರ ಶಾಂತಿ ಕ್ರಾಂತಿ ಅಂತಕ್ಕಂಥ ದುಬಾರಿ ಸಿನಿಮಾ, ಭಾಳ ರಾಷ್ಟ್ರ ಪ್ರೇಮವನ್ನು ಸಾರುವಂಥ ಸಿನಿಮಾದಲ್ಲಿ ಒಂದು ಗೀತೆಯನ್ನು ಭಾಳ ಅದ್ಭುತವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ರವಿಚಂದ್ರನ್ ಅವರ ಸಿನಿಮಾವನ್ನು ನೋಡಲಿಕ್ಕೆ ಒಂದು ಭಾಳ ಸಂತೋಷ ಆಗುತ್ತೆ. ಅವರು ಇನ್ನೂ ಹೆಚ್ಚು ಚಲನಚಿತ್ರಗಳನ್ನು ಕೊಡುವ ಮೂಲಕ ಈ ನಾಡಿನ ಸರಸತ್ವ ಲೋಕಕ್ಕೆ ಅವರು ಅವ್ರದ್ದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ರವಿಚಂದ್ರನ್ ಅವರು ಇವತ್ತು ಪ್ರಸ್ತುತದಲ್ಲವರು TV ಚಾನಲ್ನಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವ ಮೂಲಕ ಒಂದು ಸಿನಿಮಾ ಅಂದ್ರೇನು, ಒಂದು ಸಂಗೀತ ಅಂದ್ರೇನು, ಒಂದು ಸಾಹಿತ್ಯ ಅಂದ್ರೇನು, ಪ್ರತಿಯೊಂದನ್ನು ಕೂಡ ಅವರು ನಾಡಿನ ಜನರಿಗೆ ಅವರು ಹಂಚುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಂಸಲೇಖ ಅಂತಕ್ಕಂಥ ಒಬ್ಬ ದಿಗ್ಗಜರನ್ನ ಈ ನಾಡಿಗೆ ಗಿಫ್ಟಾಗಿ ಕೊಟ್ಟವರು ರವಿಚಂದ್ರನ್ ಅವರು. ಇದೇ ರೀತಿ ಅವರ ಸಾರಸತ್ವ ಲೋಕಕ್ಕೆ ಹಲವಾರು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ನಾನು ಕನ್ನಡ ಜನತೆಯ ಪರವಾಗಿ ನನ್ನ ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಅವರು ಇನ್ನೂ ಹಲವಾರು ಚಿತ್ರಗಳನ್ನ ನಿರ್ಮಾಣ ಮಾಡಲಿ, ನಿರ್ದೇಶನ ಮಾಡಲಿ, ನಾಯಕ ನಟರ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಒಂದು ಜಡ್ಜ್ಮೆಂಟ್ ಅಂತಕ್ಕಂಥ ಒಂದು ಹೊಸ ಸಿನಿಮಾವನ್ನು ಮಾಡಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಒಂದು ಕಾಯ್ದೆ ಅಂದ್ರೇನು, ಒಂದು ಕಾನೂನು ಅಂದ್ರೇನು,
ಎಲ್ಲವನ್ನು ಕೂಡ ಎತ್ತಿ ಹಿಡಿಯುವಂಥ ಒಂದು ಜಡ್ಜ್ಮೆಂಟ್ ಸಿನಿಮಾವನ್ನು ಕೂಡ ಅವರು ಇತ್ತೀಚೆಗೆ ಮಾಡಿದ್ದಾರೆ. ಭಾಳ ಒಳ್ಳೆಯ ನಟರಾಗಿ ಕೆಲಸವನ್ನು ಮಾಡಿದ್ದಾರೆ. ರವಿಚಂದ್ರನ್ ಅವರ ಸಿನಿಮಾ ನೋಡಲಿಕ್ಕೆ ಒಂಥರ ಭಾಳ ಪ್ರೇಮಿಗಳಿಗಂತೂ ಭಾಳ ಒಂಥರ ತೆರೆದ ಬಾಗಿಲಂಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಟನೆಯನ್ನು ಮಾಡುವ ಮೂಲಕ ಎಲ್ಲ ನಾಯಕ ನಟಿಯರನ್ನು, ವಿಶೇಷವಾಗಿರ್ತಕ್ಕಂಥ ನಾಯಕಿ ನಟಿಯರನ್ನು ಈ ನಾಡಿನ ಸರಸ್ವತ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಕನ್ನಡ ನಾಡಿನ ಜನತೆಯ ಪರವಾಗಿ ನನ್ನ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತುಂಬ ಶುಭವಾಗಲಿ ರವಿಚಂದ್ರನ್ ಸಾಹೇಬ್ರೆ. ನೀವು ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿ ನೀವು ನಾಡಿನಿಗೆ ಹೆಮ್ಮೆಯ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನ ಸಮಯದಲ್ಲಿ ಹೇಳ್ತಾ ನಿಮಗೆ ಇನ್ನೂ ಆಯಾಸ ಆರೋಗ್ಯವನ್ನು ಕೊಡಲಿ ಆ ಭಗವಂತ ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ. ತುಂಬ ಧನ್ಯವಾದಗಳು ಕಳಂಕಸ್ವಾಮಿ ಸಿದ್ಧಾರ್ಥ ಅವರೇ. ತಮ್ಮ ಈ ಒಂದು ಬಿಡುವಿನ ಭಾಳ ಬ್ಯುಸಿ ಇದ್ದರೂ ಕೂಡ ನಮಗೋಸ್ಕರ ಈ ಒಂದು ರವಿಚಂದ್ರನ್ ಅವರ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಡ್ರಿ. ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ಕೆಲವು ಸಿನಿಮಾದಲ್ಲಿ ಅವರು ಅಭಿಮಾನಿ ಸರ್, ಯಾಕಂದ್ರೆ ಒಳ್ಳೆ ಚಿತ್ರವನ್ನು ಕೊಟ್ಟಿದ್ದಾರೆ, ಒಳ್ಳೆ ಹಾಡನ್ನು ಕೊಟ್ಟಿದ್ದಾರೆ. ಅಭಿಮಾನಿ ರಸಿಕಾ ಫಿಲಂ ಹಾಡೋದು ಭಾಳ ಅದ್ಭುತ. ಹಾಡೊಂದನ್ನು ಹಾಡಬೇಕು, ಚಿರಕಾಲ ಕೇಳಬೇಕು ಅಂತಕ್ಕಂಥ ಗೀತೆಯನ್ನು ಹಾಡುವ ಮೂಲಕವೇ ಭಾಳ ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಎಂದೂ ಮರಲಿಕ್ಕಾಗದೇ ಇರತಕ್ಕಂಥ ಈ ಚಿತ್ರವನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು ಸರ್. ನಮಸ್ಕಾರ.